ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಇವತ್ತೇನಂದರೆ ನಾವು ಒಂದು ಗೇಮಿಂಗ್ ವೀಡಿಯೋ ಮಾಡ್ತಿದ್ದೀನಿ. ಇಷ್ಟೊಂದು ದಿವಸದಿಂದ ಮಾಡ್ಬೇಕು ಅಂದ್ಕೊಂಡಿದ್ದೆ. ಇವಾಗ ಫ್ರೀ ಫೈರ್ ಮಾಡಿದ್ದೆ, GTA ವೈ ಸಿಟಿ ಮಾಡಿದ್ದೆ, ಇನ್ನೊಂದು ಯಾವುದೋ ವಾಲಿಬಾಲ್ ಗೇಮ್ ಮಾಡಿದ್ದೆ. ಇಷ್ಟೊಂದು ದಿವಸದ ಮೇಲೆ ಆಗಿತ್ತಲ್ಲ, ಅದಕ್ಕೆ ಇವತ್ತು ವ್ಲಾಗ್ ಮಾಡಿದೆ. ಈ ವ್ಲಾಗ್ ನೋಡಿ ಎಂಜಾಯ್ ಮಾಡಿ ಗೈಸ್. A few moments later. This is a simulation game set in a virtual world and does not represent real life. Please play in moderation, take frequent breaks, and play responsibly. ಅರ್ಧ ಗಂಟೆ ಬೇಕು ಒಂದು ಮ್ಯಾಚ್ ಅಂತ, ಅರ್ಧ ಗಂಟೆ 25 ನಿಮಿಷ ಬೇಕು ಒಂದು ಮ್ಯಾಚ್ ಅಂತ. ಒಂದು ಕ್ಲಿಪ್ 100 ಪ್ಲೇಯರ್ಸ್ ಆಡ್ತೀವಿ ಟೋಟಲು. ಆ 100ಅಲ್ಲಿ ನಾನು ಬರ್ತೀನಿ. ಇವಾಗ ಜಂಪ್ ಮಾಡಿ ಒಳ್ಳೆ ಲೂಟ್ ಸಿಗ್ಬೇಕು ಅಷ್ಟೇ ಇರೋದೇ, ಒಳ್ಳೆ ಲೂಟ್ ಇರುತ್ತೆ. ಒಳ್ಳೆ ಜಂಪ್ ಮಾಡಿ ಈಗ ಮನೆಯಲ್ಲಿ ಕೂತು ಜನ ಯಾರು ದೊಡ್ಡ Marked a location. I need consumables. Attack the mark. I need consumables. ಏನಂದರೆ ಈಗ ಗೊತ್ತಿಲ್ಲ ಅನ್ಸುತ್ತೆ. CSK ಟೀಮ್ ಒಂದು ಇದರಲ್ಲಿ ಬಂದಿದೆ, ಮತ್ತು KKR ಟೀಮ್ ತಕ್ಷಣ ನಾನು ಲಾಸ್ಟ್ ಹೋಗ್ತೀನಿ. ಇನ್ನೂ ಇನ್ಸ್ಟಾಲ್ ಮಾಡಬೇಕಂತ ಹ್ಯಾಕ್ ಸಿಕ್ಕೈತೆ. ಲೆವೆಲ್ 1 ಬ್ಯಾಲೆನ್ಸ್ಗಳು ಲೆವೆಲ್ ಸಿಕ್ಕೋದು. ಹೆಲ್ಮೆಟ್ ಈಸ್ ಇಂಪಾರ್ಟೆಂಟ್ ಗೈಸ್. ಗಾಡಿಗಳ ಪಬ್ಜಿಲಿ ಇಂಪಾರ್ಟೆಂಟು. ಇದು ಯಾವ್ದಾರ ಕ್ರಾಸ್ ಬೋರ್ಡರ್ ಐತೆ, ಅದನ್ನ ನಾವು ತಾವಲ್ಲ, ನಮ್ಗೆ ಯೂಸ್ ಮಾಡೋದು ಬರ್ತಿದ್ರೆ ನಾವು ತಾವಲ್ಲ ಗೈಸ್. ಸುಮ್ಮನೆ ಹಿಂಗೆ ಓದ್ತಾ ಇರ್ತೀವಿ ಲೂಟ್ ಸಿಗೋ ತನಕ. ಪಿಸ್ಕೆ ಗೈಸ್ ಇಲ್ಲಿ ಒಬ್ಬ ನಾನು ತಿರುಗಿ ನೋಡೋಕ್ಕೆ ಎಷ್ಟು ಹೇಳ್ತಾವೆ ಎಷ್ಟು ಲೂಟ್ ನೋಡಿ. ನಾವು ಇಲ್ಲಿ ಏನು ಎತ್ಕೊಳ್ಳಲ್ಲ ಗೈಸ್. ನಾನು ಶಾಕೆ ಹೋದೆ, ಇನ್ನೇ ಗೈಸ್. ಒಂದು ಬರೋ ಆ ಥರ ಅನಿಸ್ತು ನನಗೆ. ಯಾವ್ದು ಗೊತ್ತಾ, ಅದೇ ಫ್ರೀ ಫೈರ್ ಯಾವ್ದಾದ್ರು ಮೀನ್ ಹಾಕ್ತಾರೆ, ಇಲ್ಲಿ ಹಾಕ್ಬಿಡೋದು ನನಗೆ. ಪಾಪ ಬೇರೆಯವ್ರು ಎತ್ಕೊಳ್ಳಿ. ಇವಾಗ ನಾವು ಬೇರೆ ಕಡೆ ಹೋಗೋದು. 95 ನಾನು ಒಬ್ಬ ನೋಡ್ದಾಕಿದ್ದೀನಿ. 95 94 ನನ್ನ ಲೆಕ್ಕ ಬಿಟ್ಟು 94 ಇದ್ದಾರೆ ನೋಡಿ ಗೈಸ್. ಇವಾಗ ನಾನು ಫುಲ್ ಶಾಕ್ ನಮ್ಗೆ ಹೊಡೆದಿದ್ನಕ್ಕ. ಇವಾಗ ಓಡ್ತೀನಿ ಅಂತ ಓಡ್ತಾ ಇರಬೇಕು ಗೈಸ್. ಇದಡೆ ಅಂದರೆ ನಮ್ಮ ಫ್ರೀ ಫೈರ್ ಆದರೆ ಲೇಟಾಗಿ ನಿಧಾನಕ್ಕೆ ಹೋಗು ಝೋನು. ಇದ್ರಲ್ಲಿ ನೋಡಿ ಝೋನ್ ಬಂದಿಷ್ನಕ್ಕ, ಝೋನ್ ಟೈಮ್ ಹೆಂಗೆ ಓಡ್ತಾ ಇರುತ್ತೆ, ನಿಲ್ಲಲ್ಲ ಝೋನ್ ಮಾತ್ರ. ಇದರಲ್ಲಿ ನನ್ನ ಯೂಟ್ಯೂಬ್ ಅಕೌಂಟಲ್ಲಿ ನೀವು ಇದು ನೋಡಿರ್ತೀರ, ಬೇಕಾದ್ರೆ ಫ್ರೀ ಫೈರ್ದು ನೋಡಿರ್ತೀರ. ಪಬ್ಜಿ ಇದೆ ನಾನೇ ಫಸ್ಟ್ ಟೈಮ್ ಮಾಡ್ತಿರೋದು. ಅಂದರೆ ಅವಾಗ ಒಂಚೂರು ಆಡಿದೆ, ಆ ಟಚ್ ಮೇಲೆ ಆಡ್ತಿದ್ದೀನಿ ಪಕ್ಕ ಗೈಸ್. ಇದು ಮುಗಿಯೋದೇ ಮುಕ್ಕಾಲು ಗಂಟೆ ಬೇಕು. ಮುಕ್ಕಾಲು ಗಂಟೆ ಅಲ್ಲ, ಅರ್ಧ ಗಂಟೆಯಿಂದ ಬೇಕು ಗೈಸ್. ಅದ್ಯಾವುದೋ ಸ್ಕೋಪ್ ಸಿಕ್ತು, ಝೂಮ್. ಗೈಸ್ ಎನರ್ಜಿ ಡ್ರಿಂಕ್ ನೋಡ್ಕೊಳ್ಳೆ. ಇದು ರೆಡ್ ಬುಲ್ ಥರನೇ ಐತೆ ನೋಡಿ ಗೈಸ್. ಇವಾಗ ಯಾವುದೋ ಬಂದಿದೆ, ಇದನ್ನ ಬಿಸಾಕೋದು ಇಟ್ಕೊತೀನಿ. ಇಲ್ಲಿ ಆಚೆ ಹೋಗಿ ಯಾವುದೋ ಹೊಡೆದೋಗಿರೋ ಗಾಡಿ ಐತೆ, ಯಾವುದೋ ಸೇತುವೆ ಐತೆ.
ನಮ್ಗೆ ಅವೆಲ್ಲ ಬೇಡ, ಒಂದ್ಲಿ ಲೂಟ್ ಮಾಡಿ ಶೂಟ್ ಮಾಡೋದು ಗೈಸ್. ಆದಷ್ಟು ನಾನು ಇದು ಚಿಕನ್ ಡಿನ್ನರ್ ಮಾಡೋ ಥರ ನೋಡ್ತೀನಿ. ಚಿಕನ್ ಡಿನ್ನರ್ ಅಂದರೆ ಫ್ರೀ ಫೈರ್ ಬುಯ್ಯ ಅವರಲ್ವ, ಅದೇ ಥರ ಇದು ಎತ್ಕೊಳ್ಳೋದು ಇವಾಗ. ಹಾಂ ಗೈಸ್, ಅದೇ ಬಂತು, ಅದು ಎತ್ಕೊಂಡು ಇರೋದು ನೋಡಿ ಬಿಲ್ಡಿಂಗ್ ಹೆಂಗಾರ್ತಾನೆ ಕಾಂಪೌಂಡು. ಝೋನ್ ಬಂದಿತ್ತು ಇನ್ನೂ 4 ಸೆಕೆಂಡ್ಸ್ ಇದೆ. ನಾನು ಎಲ್ಲಿದ್ದೀನಿ? ಹಾಂ ಗೈಸ್, ನಾನು ಝೋನ್ ಹತ್ತತ್ರ ಅಂದರೆ ಸೇಫ್ ಝೋನ್ ಒಳಗೆ ಇದ್ದೀನಿ. ಝೋನ್ ಅಂತೂ ಹೋಗಿಲ್ಲ ಗೈಸ್. ಇದು ಯಾವುದೇ ಗಾಡಿಯೆಲ್ಲ ಬಿಟ್ಬಿಟ್ಟೋಗಿದೆ ಹೇಳಿ. ನಾನು ಪಬ್ಜಿ ಆಡ್ಬೇಕಾದ್ರೆ ನೋಡಿದ್ದೆ, ನಾನು 2-3 ನೋಡಿದ್ದೆ ಅಷ್ಟೇ. ಬೈಕು ಇಲ್ಲ ರೆಡಿ. ಹಿಮಾಲಯನ್ ಬೈಕ್ ಬಿಟ್ಬಿಟ್ಟವ್ರೆ, ಸೇಮ್ ಹಿಮಾಲಯನ್ ಥರನೇ ಐತೆ. ಡೋರ್ ಓಪನ್ ಮಾಡೋದು, ನುಗ್ಗೋದು ಮನೆ ಒಳಗೆ, ಅಂದರೆ ಗೇಮಲ್ಲಿ ಗೈಸ್. ಇದೆಲ್ಲ ಬೇಡ, ಪೆಟ್ರೋಲ್ ಎತ್ಕೊಳ್ಳೋದು. ಗಾಡಿ ನಿಂತೋಗ್ಬಿಟ್ರೆ ಆಮೇಲೆ ಬೇಕಲ್ಲ. ಬನ್ನಿ ಗೈಸ್, ಮನೆ ಮೇಲೆ ಹೋಗ್ಬಿಟ್ಟು ನೋಡ್ಕೊಬರೋದು ಲೂಟ್ಗೆ ಏನೇನೈತೆ. ಇಲ್ಲೂ ಇರೋದೇ ಐತೆ ಗೈಸ್. ಇಲ್ಲೊಂದು ಎನರ್ಜಿ ಡ್ರಿಂಕ್ಸ್ ಇತ್ತು ಗೈಸ್. ಯಾರೋ ಬಂದ. ರೆಡಿಯಾಗಿರಿ ಗೈಸ್. ಒಂದು ನಿಮಿಷ ಗಡ ಅನ್ಸ್ಕೊಳ್ಳೋದು ಇವಾಗ. ಹತ್ತುತ್ತಾನೆ ಹತ್ತದ. ಹಾಂ, ಸೂಪರಾಗಿದೆ. ಇನ್ನೊಬ್ಬ ಬಂದ ಗೈಸ್. ಬಂದ ಅವರೇ ಬಂದು ಹೊಟ್ಟೈತವ್ರೆ. ಗೈಸ್, ಬಾಂಬ್ ಎಸ್ಬಿಟ್ಟೆ. ನಾನು ಮಾಡಬಾರ್ದಿತ್ತು. ಹಾಂ ಗೈಸ್, ಇದೆಲ್ಲ ತೋರಿಸ್ತೈತಿ ನನ್ನ ಕಡೆ. ಎಲ್ಲೋದ? ಇಲ್ಲೇ ಇದ್ದ ಗೈಸ್. ಎಲ್ಲೋದ? ಕಾಣಿಸ್ತಿರೋದ? ವರ್ಕಿಂಗ್ ಅವರ್ಸ್ ಎಲ್ಲರೂ ಕೆಲಸ ಮಾಡ್ತೀನಿ, ನೀನು ಸುಮ್ಮನೆ ಕೂತಿದ್ಯಾ? ನಿಮ್ಗೆ ಯಾಕೆ ಬೇಕದು? ಇಲ್ಲಿ ಹೆಂಗೈತೆ ನೋಡಿ ಗೈಸ್. ಹಿಂಗನೆ ನಾನು ಈ ಕಡೆ ಬಂದಿದ್ದೆ. ಬಡ್ ಅಂತ ನೋಡ್ದು ಹಾಕಿರೋದು ಇವಾಗ. 4 ಝೂಮ್ ಗೈಸ್. ಹೆಂಗೆ ಬಂದ್ರು ನೋಡಿದಾಗ ಗೈಸ್, ನಾನು ಫುಲ್ ಶಾಕ್. ಅವನು 10 ಬರ್ತಾನಲ್ಲ ಇವಂತಾನೆ. ಅವನು 10 ಬಂದ್ಬಿಟ್ಟ. ನಾನು ಬಾಂಬ್ ಹಾಕಿಲ್ಲ ಅಂದರೆ 10 ಬಂದಿರೋನು ಗೈಸ್. ಅವ್ನು ಪಕ್ಕ ನಾನು ಬಾಂಬ್ ಹಾಕ್ಲೇಬಾರ್ದಿತ್ತು. ಯಾರು ಕೆಲ್ಸ ಸಿಗ್ತಲ್ಲ ಬಿಡಿ. ನನ್ನ ಥರ ಇನ್ನು ಎಷ್ಟು ಕಡೆ ಕುಂತಿರ್ತಾರೆ ಗೈಸ್. ಹುಷಾರಾಗಿ ನೋಡ್ಕೊಂಡು ಹತ್ಬೇಕು. ಇಲ್ಲೊಂದು ಇದು ಸಿಕ್ತು, ಮೆಡಿಕಿಟ್ಟು. ಫಸ್ಟ್ ಏಡ್ ಕಿಟ್ ಅಂತಾರೆ ಇದರಲ್ಲಿ. ನಮ್ಮ ಫ್ರೀ ಫೈರ್ ಆದರೆ ಮೆಡಿಕಿಟ್ಟು, ಇರೋದು ಫಸ್ಟ್ ಏಡ್ ಕಿಟ್ ಗೈಸ್. ನಾನು ಜಂಪ್ ಮಾಡೋದು, ಆಮೇಲೆ ನೀವು ಅದೇ ಥರ ಮನೆ ಜಂಪ್ ಮಾಡಿದ ಗೈಸ್. ಇದು ಒಂದು ನೋಟಿಫಿಕೇಶನ್ ಬರ್ತಿದೆ, ಅದೇ ಒಂದು. ನೋಡಿ ಸ್ಟೆಪ್ ಮೂಡ್ ಹಾಕ್ಬೋದು. ಹಾಂ ಗೈಸ್, ಇವಾಗ ರೆಡಿ ಟು ಪ್ಲೇ. ನೋಡಿ ಸ್ಟೆಪ್ ಗೈಸ್. ನಮ್ಮ ಹತ್ರ ಚಾಕು ಬೇರೆ ಐತೆ ನೋಡಿ. ಇವಾಗ ಹಿಂಗೆ ಚುಕ್ ಅಂತ ಹಾಕ್ಬಿಡೋದು ಗೈಸ್. ಇನ್ನೊಂದು 3-4 ಜನ ಬಂದಿಲ್ವಲ್ಲ, ಎಲ್ಲೆಲ್ಲಿ ಹೋಗೋರು ಹೋಗ್ಸ್ಕೊಂಡವ್ರೆ ಗೈಸ್. ಈ ಝೂಮ್ ನಂಗೆ ಇಷ್ಟ ಆಯ್ತದು. ಹಾಂ ಬನ್ನಿ ಗೈಸ್, ಯಾರೋ ಸಿಕ್ತು ಹೋಗೋದ. ಏನು ಕೇಳಿತಿದ್ದು ಈ ಗಾಡಿಯಿಂದ? ಯಾವುದೋ ಮಾನ್ಸ್ಟಾರ್ ಗಾಡಿ ಥರನೇ ಐತೆ. ಬೆಟ್ಟ ಆರಿಸೋದೆ ನೋಡಿ. ಆಫ್ ರೋಡ್ ಕಾರ್, ಆಟೋ ಡ್ರೈವ್ ಹಾಕ್ಬಿಟ್ಟು ನಾವು ನೋಡೋದು ನಿಮಿಷ. ಸಾರಿ ನೋಡಿ ಗೈಸ್, ಕಲ್ಲು ಹೆಂಗೆ ಅಡ್ಡ ಸಿಕ್ಕೆ. ಈ ಕ್ಯಾಮ್ರಾ ಸೆಟ್ ಕರೆಕ್ಟ್ ಆಯ್ತಾರೆ ಸರ್ ಗೈಸ್. ಆಟೋ ಡ್ರೈವ್ ಪ್ಲೀಸ್ ಗೈಸ್. ಬೈಕಿಗೆ ಹೋಗೋದ? ಬೈಕ್ ಹಿಮಾಲಯನ್ ಬೈಕ್ ನೋಡಿ ಗೈಸ್. ನಿಮಗೂ ಬೇಕಾದ್ರೆ ಕಮೆಂಟ್ ಮಾಡಿ ಗೈಸ್. ಈ ಥರ ಗಾಡಿ ಮೈಲೇಜ್ ಹೆಂಗೆ ಕೊಡ್ಬೇಕು ನೋಡಿ ಗೈಸ್. ಇದು ನಮ್ಮ ದೇಶ ಅಂದ್ರೆ ಹಾಗಂತ ಬೈಗಿದ್ದೀರಾ ಗೈಸ್. ಕಾಮಿಡಿ ಮಾಡ್ತಾರದು. ಮೈಕ್ ಆನ್ ಆಗಿದೆಯಾ ಮೈಕು?
ಆಫ್ ಮಾಡ್ತೀನಿ, ಆನ್ ಮಾಡಿ. ಆಮೇಲೆ ಗೈಸ್ ನಾನು ಒಂದ್ಸತಿ ವ್ಲಾಗ್ ಮಾಡಿದಾಗ ನಮ್ಮ ಅಜ್ಜಿ ಊರಲ್ಲಿ ಜಾತ್ರೆ ಇತ್ತು, ಅವಾಗ ಮಾಡಿದ್ದೆ. ಮೈಕೆ ಆನ್ ಆಗಿರಲಿಲ್ಲ, 10 ನಿಮಿಷನ ಕಾಲು ಗಂಟೆ ವೀಡಿಯೋನ ವೇಸ್ಟ್ ಆಗೋಯ್ತು ಗೈಸ್. ಅದೇ ಥರ ಇವತ್ತು ಆಗಬಾರ್ದು ಅಂದ್ಬಿಟ್ಟೆ ಇನ್ನೊಂದ್ಸತಿ ಆನ್ ಆ್ಯಂಡ್ ಆಫ್ ಮಾಡಿದ್ದೆ ಗೈಸ್. ಗೈಸ್ ನಿಮ್ಗೆ ಯಾವ ಥರ ವ್ಲಾಗ್ ಬೇಕು, ಆ ಥರ ಚಾಲೆಂಜಿಂಗ್ ವ್ಲಾಗ್ ಬೇಕಾ ಎಲ್ಲ ಕಮೆಂಟ್ ಮಾಡಿ ಗೈಸ್. ನಾನು ನನ್ನ ಕೈಲಿ ಏನಾಗುತ್ತೆ ಅದು ಮಾಡ್ಬಿಟ್ಟು ನೋಡ್ತೀನಿ, ತೋರಿಸ್ತೀನಿ ಗೈಸ್. ಹಿಂಗೆ 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 ಯಾರ್ತಾರ ನೋಡಿ ಗೈಸ್, ಏರ್ತಾರಣ ಗಾಡಿ. ಅದು ಯಾವುದು ಇದ್ರೊಳಗೆ ಬಂತು ಗೈಸ್, ಮಿಲ್ಟ್ರಿ ಸ್ಟೇಷನ್. ಅಯ್ಯೋ ಗೈಸ್ ನೀವುಗಳು ನಾನು ಓಡಿಸೋ ಸ್ಟೈಲ್ ನೋಡಿದ್ರೆ ಇದು ಅದೇನಂತಾರೆ, ಮುಂದೆ ಫ್ಯೂಚರ್ ಡ್ರೈವಿಂಗ್ ಚೆನ್ನಾಗಿದೆ ಅನ್ಕೋತೀರಾ? ಆಗಲ್ಲ ಗೈಸ್. ನೋಡಿ ಗೈಸ್ ಹಿಂಗೆ ನುಗ್ಗಿಸ್ತಿದ್ದೀನಂದ್ರೆ ಎಲ್ಲಿ ಬೇಕಲ್ಲದೆ ಹೊಡಿತೀನಿ ಗಾಡಿನ. ಎಲ್ಲರೂ ಒಂದು ಕಡೆ ಸೇಫ್ ಝೋನ್ ಕಡೆ ಹೋಗಿ ಕುಂತ್ಕೊಬಿಡ್ಬೇಕು ಗೈಸ್. ಇಲ್ಲೆಲ್ಲೋ ಗಾಡಿ ಸಿಗಿಲ್ಲ, ಇದು ಯಾವುದೋ ಒಂದು ಗಾಡಿ ಐತೆ ನೋಡಿ, ನೋಡೋದ ಬಂದು ಗೈಸ್ ಯಾವುದು ಏನಿದೆ ಅಂತ ಗೊತ್ತಿಲ್ಲ. ಓ ಹಿಂಗೆ ಪ್ಯಾರಾಶೂಟ್. ಯಾಕೆ ಮೇಡ ಗೈಸ್ 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 ಗುಡಿತು ನೋಡಿ ಗೈಸ್. ನಮಗೆ ಈ ಥರ ಎಲ್ಲ ಗಾಡಿ ಓಡಿಸ್ಬೇಡ, ನಾವು ಜಂಪ್ ಮಾಡ್ಕೊಬಿಡ್ತೀವಿ ಗೈಸ್. ಇದು ಹೆಲ್ತ್ ಎಲ್ಲ ಹೊಂಟೋಗುತ್ತೆ. ಇಲ್ಲಿ ಯಾವುದೋ ಒಂದು ಗಾಡಿ ಐತೆ, ಈ ಗಾಡಿ ನೋಡಿದ್ರೆ ಗೈಸ್ ನಾನು ಒಂದು ಆಟೋ ನೋಡಿದೆ, ಸೇಮ್ ಅದೇ ಅನಿಸ್ತಾಗುತ್ತೆ. ಇವಾಗ ಹತ್ಕೊಂಡು ಇವಾಗ ಓಡಿಸ್ಕೊಂಡು ಹೋಗೋದು, ಇದರಲ್ಲಿ ಆಟೋ ಡ್ರೈವಿಂಗ್ ಹಾಕ್ಬೋದು. ಏರ್ತಿ ಗೈಸ್, ನಮಗೆ ಲೆವೆಲ್ 3 ಬ್ಯಾಗ್ ಬೇರೆ ಬೇಕು. ಇವಾಗ ನಾನು ಈ ಗಾಡಿನ ಚೆನ್ನಾಗಿದೆ, ಈ ಗಾಡಿ ಅನ್ಸಿದೆ ಟ್ರೈ ಮಾಡಿ ಗೈಸ್. ಈ ಗಾಡಿನ ಒಬ್ಬೊಬ್ರು ಯೂಟ್ಯೂಬರ್ ಬ್ಲಾಗ್ ಹಾಕ್ತಾರೆ, ಇದಾಗ್ತಾರಲ್ಲ ಗೇಮಿಂಗು, ಅವ್ರ ಈ ಥರ ಹೊಡೆದಾಕ್ತಿರ್ತಾರೆ ಟೈರ್ನ. ಅದಕ್ಕೆ ನಾನು ಹೊಡೆದಾಕ್ತೆ ಏನಂತಕ್ಕೆ ನೋಡೋದ ಅಂತ. ಗಾಯ್ಸ್ ಎಲ್ಲೂ ಗಾಯ್ಸ್ ಎನಿಮಿನ ಸಿಗಿಲ್ಲ, ಬರೀ 57 ಜನ ರಿಮೈನಿಂಗ್ ನೋಡಿ. 3 ಎಲಿಮಿನೇಷನ್, 3 ಜನ ನೋಡ್ದಾಕಿದ್ದೀನಿ ಅಷ್ಟೇ ಗೈಸ್. ಬೈಕೇ ಸಿಗ್ತಲ್ಲ, ಬೈಕು ಸಿಗುತ್ತೆ, ಕುದುರೆನೂ ಸಿಗುತ್ತಿದೆ ಅಲ್ಲಿ. ನಂಗೆ ಬೈಕ್ ಯಾಕೆ ಸಿಗ್ತಾ ಅಂತ ಗೊತ್ತಾಗ್ತಲ್ಲ. ಓದ್ ಮ್ಯಾಚ್ ಆಡಿದಲ್ಲಿ ಪಟ್ಟನ ಹೊಡೆದಾಗ್ತಾ ಗೈಸ್ ಅವನು. ನಾನು ಅವನು ಎನಿಮಿ ಇದ್ದ, ಅದಕ್ಕೆ ಅಂತ ಹೇಳಿದೆ ಹೊಡೆಯೋಣ ಅಂತಾನೆ, ನೋಡಿದ್ರೆ ಹೊಡೆದೇ ಆಗ್ತಾ ಅವನು. ನೋಡಿ ಗೈಸ್ ಹೆಂಗೈತೆ ಗಾಡ್ ಸೆಕ್ಷನ್. ಬೆಂಗಳೂರು ಟು ಧರ್ಮಸ್ಥಳ. ಬನ್ನಿ ಗೈಸ್, ಬನ್ನಿ. ಹೆಂಗೈತೆ ನೋಡಿ ಡ್ರೈವಿಂಗ್ ಇದು. ಇಲ್ಲೂ ಇದೇ ಥರ ಗಾಡಿ ಐತೆ. ಗೈಸ್ ನಂಗೆ ರಾಂಗ್ ರೂಟಾಗಿ ಬರ್ತಾರದು, ನಾವು ಬೇಕಾಗಿರೋದು ಯಾರು ನೋಡಿ. ಒಂದ್ಸತಿ ಯಾವುದೋ ಬ್ರಿಡ್ಜ್ ಬೇರೆ ಐತೆ, ಬನ್ನಿ ಸೇತುವೆ, ಈ ಬ್ರಿಡ್ಜ್ ಮೇಲೆ ಹೋಗ್ಬಿಟ್ಟು ಹೋಗೋದು ಹಂಗೆ. ಇಲ್ಲೂ ಇರ್ತಾರೆ ಗೈಸ್. ನಾವೊಂದು ಅವಾಗ ಪಬ್ಜಿ ಬ್ಲಾಗ್ ನೋಡ್ತೀವಿ, ನಮ್ಮಣ್ಣ ಊರಲ್ಲಿರೋನು ಆದಿ ಅಂತ, ಅವನು ಆಡ್ತಿದ್ನಲ್ಲ, ಅದನ್ನೇ ನೋಡಿ ಇದೆಲ್ಲ ಕುಂತಿರೋರು ಇದೆಲ್ಲ. ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ದು ಹಳೇದು ಅಕ್ಕಿ ಅದೇನೋ ಬಂತು ನೋಡಿ. ಜೋನ್ ಹೆಂಗ್ ಬರುತ್ತೆ, ನಾನು ಜೋನ್ ಕಡೆಗೆ ಹೋಗ್ತೀನಿ, ಅದಕ್ಕೆ ಹೆಂಗೆ ಬರ್ತೈತಿ ಗೈಸ್. ನಂಗೊಂದು ಒಳ್ಳೆ ಗಾಡಿ ಸಿಕ್ಕು ಸಾಕು, ಹೊಡ್ಕೊಂಡು ಓಡ್ಬೋದು ಒಂದಷ್ಟು. ಇಲ್ಲೆಲ್ಲ ಸಿಕ್ತಾನೆ ಇಲ್ಲ, ರಿವರ್ಸ್ ಹೊಡ್ಕೊಂಡು ಹೋಗೋದ ಇವಾಗ ನೋಡಿ. ಸುಮ್ಮನೆ ಪಬ್ಜಿ ಮ್ಯಾಪ್ ಟೂರ್ ಕೊಡ್ತಿದ್ದೀನಿ ನೋಡಿ ಗೈಸ್. ಹೋಗ್ಬಿಡೋದು ಆಮೇಲೆ ಯಾಕೆ. ಆಮೇಲೆ ನಾವು ಹೋಗ್ತೀವಿ, ಆಮೇಲೆ ಅಲ್ಲಿ ಯಾವನಾರು ಬಂದು ಝೋನ್ ಔಟ್ ಹತ್ಬಿಟ್ಟೋಗ್ಬಿಟ್ಟು ನಾನು, ಅದೇ ಒಂದು ಭಯ. ಈ ಪಬ್ಜಿಲಿ ನನಗೆ ಝೋನ್ ಔಟ್ ಅಂದ್ರೇ ಭಯ ಗೈಸ್. ಪಾರ್ಟಿ ಲೆಫ್ಟಿ ಕಾಮನ್ ಗಾಡಿನ ಈ ಗಾಡಿ ಎತ್ಕೊಂಡು ಹೊಂಟೋಗೋದು ಗೈಸ್.
ಇದಕ್ಕೆ ಏನು ಬ್ಲಾಸ್ಟ್ ಮಾಡಿ ನಾನು ನೋಡೋದು ಹೆಂಗೆ ಹೋಗುತ್ತೆ. ಹಾಂ ಗೈಸ್ ಹೆಂಗೆ ಬರ್ತೈತೆ ನೋಡಿ ಸುಮ್ಮನೆ. ಹಾಂ ಇವಾಗ ಬೂಸ್ಟ್ ಹಾಕೊಂಡು ಹೋಗ್ತೀನಿ ನೋಡಿ. ಬೆಂಕಿ 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 ಇದು ಬೆಂಕಿ ಬರ್ತೈತೆ, ಬೆಂಕಿ ಚಿನ್ನ ಅಂತಾರಲ್ಲ ಆ ಥರ ನೋಡಿ ಗೈಸ್. ಬೆಂಕಿ ಹೆಂಗೆ ಎದಾಡ್ತೈತೆ ನೋಡಿ ಗೈಸ್. ಹಿಂದೆ 120 ಹೋಗೋದು ತಪ್ಪು, ಅದು ನಮ್ಮ ಲೈಫಲ್ಲಿ. ಇದ್ರಲ್ಲಿ ಏನಾಗಲ್ಲ, ಇದು ಗೇಮ್ ಅಲ್ವಾ. ಇದಾಗ ಸತ್ತೋದ್ರೆ ಇನ್ನೊಂದು ಮ್ಯಾಚ್ ಆಡ್ಬೋದು, ನಮ್ಮ ಲೈಫಲ್ಲಿ ಆಗುತ್ತೆ ಹಂಗೆ. ಸೊ ಮೇಂಟೈನ್ ಸ್ಲೋಗಿ ಹೋಗೋದ, ಬೇಗ ಹೋಗಿ ಏನು ಮಾಡಬೇಕು, 50-60 ಹೋಗೋದ, ಹೋಗಿ ಒಂದು 100 ಹೋಗೋದ ಗೈಸ್ ಅಷ್ಟೇ. ಲಿಮಿಟ್ ಅಷ್ಟೇ ಹೋಗ್ಬೇಕು ಗೈಸ್. ಬೇಗ ಹೋದ್ರೆ ಬೇಗ ತೊಗೊಳ್ತೀವಿ ಗೈಸ್. ಯಾರೊಬ್ಬರು ನನಗೆ ಸಿಗಲಿಲ್ಲ ಗೈಸ್ ಇವಾಗ. ಇಷ್ಟು ಹಾಂ ಸಿಗ್ತಾ ಹೇಳಿ ಸಾಕಲ್ಲ. ಹಾಂ ನಾವು ಇಲ್ಲಿ ಗಾಡಿನ ಇಲ್ಲೇ ಪಾರ್ಕ್ ಮಾಡಿಬಿಟ್ಟು ಇಲ್ಲಿಂದ ಹೊಡಬೇಕು. ಗೈಸ್ ಇದೇನೋ ಹಿಂಗ್ಕೊಂಡು ಬರ್ತೈತೆ. ಹಾಂ ಒಳಗೆ ಲ್ಯಾಟ್ರಿ 4 ಫಿನಿಶ್ ಮಾಡಿದ್ದೀನಿ ಅಷ್ಟೇ. ಇದನ್ನ ಇವಾಗ ಮಲ್ಕೊಂಡು ಲೂಟ್ ಮಾಡ್ಬೇಕು ನಾವು, ಇಲ್ಲ ಹೊಡೆದಾಕ್ಬಿಡ್ಬೇಕು ನಿಮಗೆ. ಗೈಸ್ ಮೂಂದ್ರೊಳಗೆ ಏನಿಲ್ಲ, ಬುಲೆಟ್ಸ್ ಬೇಕಷ್ಟೇ. ಬುಲೆಟ್ಸ್ ಆಗೋದು ಬ್ಯಾಗೆ ಪೂರ್ತಿಯಾಗಿ ಹೋಯ್ತು. ಇಲ್ಲಿ ಯಾವುದೇ ಬೇರೆ ಇಲ್ದಿರೋದೆಲ್ಲ ಎತ್ಕೊಬಿಟ್ಟಿದ್ದೀನಿ. ಅಲ್ಲಿ ಯಾವುದೋ ಬಾಂಡ್ ಯಾವುದು ಎತ್ಕೊಂಡಿದ್ದೀನಿ ಅಷ್ಟೇ, ಇನ್ನೆಲ್ಲ ಬೇಕಾಗಿರೋದು. ಗೈಸ್ ಇದು ಆ್ಯಪಲ್ ಐತೆ. ಗೈಸ್ ಹೊಡಿತೀವನಲ್ಲ, ನಾವು ಝೂಮ್ ಹಾಕ್ಬಿಡ್ತೀನಿ ನಾನು. ಅಣ್ಣ ಇನ್ನು ಏನೋ ಬೇಕಣ್ಣ, ಇದು ಸರಿಯಾಗ್ಲಿಲ್ವೇ? ಇಲ್ಲ ಬೇಕು. ಹಾಂ ಸತ್ತೋದ ಗೈಸ್ ಅವನು. ಒಂದು ಸತಿ ಹೇಳ್ಬಿಟ್ರೆ ಗೈಸ್ 2 ಕಿಲೋ ಸಿಕ್ತು ನೋಡಿ. ಎಲ್ಲೆಲ್ಲಿಂದ ಬರ್ತಾರೋ ಈ ಮನೆ ಒಳಗಿದ್ದ ಅನ್ಸುತ್ತೆ ಅವನು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ. ಮತ್ತೆ ಎನರ್ಜಿ ಡ್ರಿಂಕ್ ಸಿಕ್ತು. ಸ್ಮೋಕ್ ಗ್ರೆನೇಡ್ ಅದು ಸಾಕಾಗಲ್ಲ, ಫುಲ್ ಆಗ್ಬಿಟ್ಟೈತೆ ಬ್ಯಾಗ್. ಲೆವೆಲ್ 3 ಹುಡ್ಕೊಂಡು ಹೋಗ್ಬೇಕು ಇವಾಗ. ಇಲ್ಲ ನಾನು ಬಂದಿದ್ದೆ ನೋಡಿ ಗೈಸ್. ಎನರ್ಜಿ ಡ್ರಿಂಕ್ ಕುಡಿಯೋದು ಹಾಂ ಕುಡಿದೀವಿ ನೋಡಿ ಗೈಸ್. ಕುಡಿಬೇಕು ಇನ್ನೊಂದು ಕುಡಿಯೋದ, ಇನ್ನೊಂದು ಕುಡಿತೀನಿ ನೋಡಿ. ಹಾಂ ಇದು ಡೈರೆಕ್ಟ್ ಫೇಸ್ ಇದು. gives you wings. ಇವಾಗ ಬುರ್ ಅನ್ಕೊಂಡು ಗಾಡಿ ನೋಗೋದು. ಒಂಚೂರು ಇದಾಕ್ಬಿಡೋದು ಹೇಳ್ತೆ. ಅಲ್ಲೇ ಹೋಗಿಲ್ಲ ಹಾಕೊಂಡಾಯ್ತು. ಬನ್ನಿ ಗೈಸ್ ಮುಗ್ಸೋದು ಇವಾಗ. ಪ್ಲೀಸ್ ನನ್ನ ಫೋನ್ ಹೆಂಗೆ ಗೊತ್ತಾ, ಪಬ್ಜಿ ಆಡಿದ್ರೆ ಫೋನ್ ಮಾತ್ರ ಎಷ್ಟು ಬಿಸಿ ಆಯ್ತೈತೆ ನೋಡಿದಾಗ. ಬೂಸ್ಟ್ ಆಗೋಲ್ಲ, ಬೂಸ್ಟ್ ಅಂದರೆ ಹಾರ್ಲಿಕ್ಸ್ ಬೂಸ್ಟ್ ಅಲ್ಲ ಗಾಯ್ಸ್, ಗಾಡಿ ಬೂಸ್ಟ್. ಗಾಯ್ಸ್ ಹೆಂಗೆ ಎದುರಿಸ್ತೀನಿ ನೋಡಿ ಗಾಯ್ಸ್. ಹಿಂಗೆ ಬಂದು ಕೊನೆಗೆ ಹೋಗಿ ಇಟ್ಕೊಳ್ಳೋದೆ. ಗೈಸ್ ಇದು ಯಾವುದೋ ಬೀಚಿಗೆ ಬಂದೆ, ಕರೆಕ್ಟ್ ಲೊಕೇಶನ್ ನೋಡ್ತಿರೋದು. ಶೂ ಗಾಯ್ಸ್ ನಾನು ಇಲ್ಲಿಗಾಗಿ ಬಂದೆ. ಇವಾಗ ನಾನು ಹಿಂದೆ ಹೋಗೋದು ಪೂರ್ತಿ ನೋಡಿ. ಡಿಪ್ರೆಷನ್ ಇಲ್ಲಿ ನಾನು ಫಸ್ಟ್ ಹಿಡಿಬೇಕಾದ್ರೆ ಮ್ಯಾಪ್ ಹಾಕಿದ್ನೋ ಅದು ಇದು ಹಿಂದೆ ಹೋಯ್ತು ನೋಡಿ. ನಾನು ಫಸ್ಟ್ ಮ್ಯಾಪ್ ಹಾಕೊಂಡ್ಮೇಲೆ ಆ ಲೊಕೇಶನ್ ತೋರಿಸ್ಕೊಂಡು. ಸೊ ಗಾಯ್ಸ್ ಅದಕ್ಕೆ ಎಲ್ಲೂ ನಂಬಾರ್ದು ಮ್ಯಾಪ್ನ, ಗೂಗಲ್ ಮ್ಯಾಪ್ ನಂಬೇಡಿ ನೋಡಿ. ನಾನು ಪಬ್ಜಿ ಮ್ಯಾಪ್ ಅಂದರೆ ನಾನು ಗೊತ್ತಾಗ್ಬೋದು. ಮತ್ತೆ ನಾನು 1 ಕಿಲೋಮೀಟರ್ 2 ಕಿಲೋಮೀಟರ್ ಹೋಗ್ಬೇಕು ಅನ್ಸುತ್ತೆ. ಬರಬಾರ್ದು 1 ಕಿಲೋಮೀಟರ್ ವೈಟ್ ಅಂತ ಲಾಸ್ಟ್ ಟೈಮ್ ನಡೀತು ಅಂದರೆ ಝೋನ್ಗೆ ಒಂದೊಂದು 12 ನಂಬರ್ ಸಿಕ್ತು ನೋಡಿ. ಅಲ್ಲಿ 5 ಕಿಲ್ಲ 12 ನಂಬರ್ ಸಿಕ್ತು. ಯಾಕ ಬ್ಲಿಂಕ್ ಆಗ್ತೈತೆ ಯಾಕ ಹೋಯ್ತೆ ಗೈಸ್ ನೋಡಿ. ಈ ಥರ ಬ್ಲಿಂಕ್ ಆಗ್ತೈತೆ ಮೈಕ್, ನನಗೆ ಗೊತ್ತಿಲ್ಲ.
ಸೊ ಇನ್ನೊಂದು ಮೈಕ್ ಎತ್ಕೊಂಡು ಇಲ್ಲೇ ಹಾಕೋಬಿಡೋದು. ಹಾಕೊಂಬಿಡ ಚಾರ್ಜ್ ಇಲ್ಲ ಅನ್ಸುತ್ತೆ ಅದರಲ್ಲಿ. ಗಾಯ್ಸ್ ಎನಿಮಿನ ಸಿಗ್ಲಿವಲ್ಲ ಗಾಯ್ಸ್, ಏನ್ ಮಾಡೋದು? ಗಾಯ್ಸ್ ಮತ್ತೆ ರಾಂಗ್ ರೂಟಾಗಿ ಬರ್ತೀನಿ. ಇದೇ ನಮ್ಮ ಸೇಫ್ ಝೋನ್ ಅಂತೀವಲ್ಲ, ಸೇಫ್ ಝೋನ್ ಆ ಮನೆ ಮೇಲೆ ಹೊಂಟೋಗ್ಬಾರ್ದು. ಆ ಮನೆ ಟವರ್ ಮೇಲೆ ಹೊಂಟೋಗಲ್ಲ. ಅಲ್ಲಿ ಐತೆ ನೋಡಿ ಆ ಟವರ್. ಗಾಯ್ಸ್ ಇಲ್ಲಿ ಇರ್ತಾರೆ, ಹುಷಾರಾಗಿ ಹೋಗ್ಬೇಕು. ತಿನ್ಕೊಂಡು ಹೋಗಲ್ಲ ಇಲ್ಲ ಗಾಯ್ಸ್, ಯಾವನಿಲ್ಲ. ಮಲ್ಕೊಬಿಟ್ಟೆ ಇಲ್ಲಿ. ಈಗ ಏನೋ ಗಾಯ್ಸ್ ಅದೇನೋ ಸೌಂಡ್ ಬರ್ತೈತೆ. ಗಾಯ್ಸ್ ಹೆಂಗ್ ಬರ್ತೈತೆ ನೋಡಿ. ಗ್ಲಾಸ್ ಮೇಲೆ ಹೊಡೆದಾಕಿ ಝೂಮ್ ಮಾಡಕ್ ಸರಿ ಹೋಗುತ್ತೆ, ಅಡ್ಡ ಬರೋದು ಗ್ಲಾಸ್. ಡೋರ್ ಕ್ಲೋಸ್ ಮಾಡೋಣ. ಯಾವನು ಒಳಗೆ ಬಂದಿಲ್ಲ ಅನ್ಬೇಕು, ಹಂಗೆ ಮಾಡಿಸ್ತೀನಿ ನೋಡಿ. ಎಲ್ಲ ರೀಫಿಲ್ ಮಾಡ್ಕೊಳ್ಳೋದು. ಈಗ 30 ಬುಲೆಟ್ ಅಷ್ಟೇನಾ ಗೈಸ್? ಎಲ್ಲೋರೆ ಎನಿಮೀಸ್. ಗೈಸ್ ಎನಿಮಿ ಸ್ಪಾಟ್ ಆಯ್ತಲ್ಲ ನಮ್ಮ ಕನ್ನಡದ ಒಂದೆರಡು ರೆಕಾರ್ಡ್ ಮಾಡಿಕ್ಕಿದೆ. ಅದಿರ್ಲಿ, ಅದು ಸಿಕ್ಕಿತ್ತು ಗೈಸ್. ಅದು ಸಿಕ್ತಾನೆ ಆನೆ ಆಗಿ ಆನ್ ಮಾಡಿಲ್ಲ ಅನ್ಸುತ್ತೆ ನಾನೇ. ಅದು ಎಲ್ಲಿ ಒಬ್ರು ಎನಿಮಿ ಬರ್ಲಿಲ್ಲ ಇಷ್ಟ. ಒಟ್ನಲ್ಲಿ ಸೇಫ್ ಝೋನ್ ಹಿಡಿದೀನಿ. ಬಂದ ಗಾಯ್ಸ್, ಅವನು ಬಂದ ಒಬ್ಬ ಎನಿಮಿ. ಯಾವನು ಹತ್ಕೊಂಡು ಬಂದ ನೋಡಿ, ಸ್ಟೆಪ್ ಕೇಳಿಸ್ತೈತಿ. ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ? ಗೈಸ್ ಹಿಂಗೆ ಹೊರಗೆ ಗೈಸ್ ಈ ಥರ ಒಂದಾರು ಕಿಲ್ ಹೊಡೋರೆ ಖುಷಿ ಆಗುತ್ತೆ ಗೈಸ್ ನನಗೆ. ಲೆವೆಲ್ 3 ಬ್ಯಾಗ್ ಇಟ್ಕೊಂಡಿದ್ದೀನಿ. ಒಂದು ಆ್ಯಪಲ್ ತಿನ್ಕೊಂಡು ಹೋಗೋದು. ಇವಾಗ ಆ್ಯಪಲ್ ಬರಲ್ವಾ ಅದು? ಇನ್ನೊಂದು ಎನರ್ಜಿ ಡ್ರಿಂಕ್. ಗೈಸ್ ಎನರ್ಜಿ ಡ್ರಿಂಕ್ ಅಂದರೆ ನೀವು ಆ ಎನರ್ಜಿ ಡ್ರಿಂಕ್ ತಿಳ್ಕೊಬೇಡಿ. ಯಾಕೆ ಮೈಕಲ್ ಬ್ಲಿಂಕ್ ಕೊಡ್ತೈತೆ ಹಾಕಿದಾಗ ನಾನು ತೆಗ್ದಾಕ್ಬಿಟ್ಟು ಚಾರ್ಜ್ ಹಾಕಲ್ಲ ಗಾಯ್ಸ್. ಇವಾಗ ಒಂದು ಗೈಸ್ ಮ್ಯಾಗ್ನೆಟ್ ಎಲ್ಲ ಶೆಲ್ಟ್ ಒಳಗೆ ಹೊಂಟೋಯ್ತು. ಮ್ಯಾಗ್ನೆಟ್ ಕನೆಕ್ಟ್ ಆಗಿಲ್ಲ, ಇದು ಆಫ್ ಆಗಿದೆ, ನಾನು ನೋಡ್ಕೊಂಡಿಲ್ಲ. ಕನೆಕ್ಟ್ ಆಗಿದೆ. ನಾನು ಅದಕ್ಕೆ ಇವಾಗ ಕೈಯಲ್ಲಿ ಇಟ್ಕೊಂಡು ಕುಂತೀವಿ. ಸೊ ಗೈಸ್ ಮತ್ತೆ ಬಂತು, ನಾವು ಬೇರೆ ಕಡೆ ಶಿಫ್ಟ್ ಆಗಲೇಬೇಕು. ನಾನು ಇವಾಗ ಮೈಕ್ನ ಕೈಯಲ್ಲಿ ಇಟ್ಕೊಂಡು ಆಡೋಕ್ಕಾಯ್ತಲ್ಲ. ಚಾರ್ಜ್ ಹಾಕ್ಬಿಟ್ಟು ಆಮೇಲೆ ಎತ್ಕೊಂಡು ಸ್ವಲ್ಪ ತಂದು ಅಲ್ವಾ ಗೈಸ್? ಇಲ್ಲಿ ತಿರ್ಗ್ತೀನಿ ಗೈಸ್. ಇದೊಂದರು ರೆಕಾರ್ಡ್ ಆಗ್ತೈತೆ ಅನ್ಕೊಂಡಿದ್ದೀನಿ ಮೈಕು, ಇಲ್ಲಾಂದ್ರೆ ನಾನು ಮಾತಾಡ್ತಾ ಕೇಳಿಸ್ತೈತೆ. ಇವಾಗ ಮತ್ತೆ ದೇವ್ಸಂಗೆ ಹೋಗೋದೇನೀಗ ಗೈಸ್. ಇದೊಳ್ಳು ಹೆಂಗೈತೆ ನೋಡಿ ಇವಾಗ ಡೇಂಜರ್ ಹತ್ರ ಬಾಯ್ಸ್. ಆಲ್ಮೋಸ್ಟ್ 8 ಮೆಂಬರ್ಸ್ ಅಷ್ಟೇ ಉಳಿದಿರೋದು ಇವಾಗ. ಆಲ್ಮೋಸ್ಟ್ 8 ಅಂದರೆ ನನ್ನ ಬಿಟ್ಟು 7 ಮೆಂಬರ್ಸ್ ಇದ್ದಾರೆ ಅಷ್ಟೇ ಇವಾಗ.
ಎಲ್ಲಿ ಇರ್ತಾರೆ ಗಾಯ್ಸ್ ಏನೇನು ಆಚೆ ಬಂದ್ಬಿಡ್ತಾನೆ ಡಗ್ 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 ಅನ್ಸರ್ ಬಂದು ಆಚೆಗೆ. ನಾವು ಬೇರೆ ಬೇರೆ ಜಾಗಕ್ಕೆ ಹೋಗೋದು ಇವಾಗ. ಅದು ಸೆಂಟ್ರಲ್ ಸ್ಪಾಟ ಒಂದೆರಡು ಮನೆ ಕಾಣಿಸುತ್ತೆ ಅಲ್ಲೋಗಿ ಸೆಟ್ಲ್ ಆಯ್ತೀನಿ. ಇದೆಲ್ಲ ನೋಡಿ ಗೈಸ್ ಅಲರ್ಟ್ ಅಲರ್ಟ್ ಆಗೋದು ಗೈಸ್ ಇವಾಗ. ಕಾಯ್ದಿರ್ತಾನೆ ಗೈಸ್. ಯಾವನಪ್ಪ ಇದ್ದಾನೆ ಅವ್ನು ಬಂದ ನೋಡ್ ಮನೆಗೆ. ಗಾಯ್ಸ್ ಯಾರು ಇಲ್ಲ, ನಾವು ಒಬ್ಬನೇ ಇರೋದಿಲ್ಲಿ. ಒಬ್ಬನೇ ಅಂದರೆ ಆ ಕಡೆ ಇರ್ತಾರೆ ಪಕ್ಕದ ಬಿಲ್ಡಿಂಗ್ ಅಲ್ಲಿ ಎಲ್ಲರೂ. ಗೈಸ್ ಇನ್ನೊಂದು ಎನರ್ಜಿ ಡ್ರಿಂಕ್. ಇವಾಗ ಇನ್ನೊಂದು ಎನರ್ಜಿ ಡ್ರಿಂಕ್ ತಗೊಂಡಿದ್ದೀನಿ. ಗೈಸ್ ಇಲ್ಲೇನೋ ಒಂದು ರೂಮ್ ಥರ ಐತಿ, ಇಲ್ಲಿ ಹೋಗಿ ಮಾಡ್ತಾರೆ. ಗೈಸ್ ಸಿಗ್ಬಿಟ್ರೆ ಅನ್ನೋದು ಅದೊಂದು ಭಯ ನನಗೆ. ಬಂದ ಗೈಸ್ ಅವನು. ಇಲ್ಲಿ 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 ಹಿಂಗೆ ಅಲ್ಲಿ ಇದು ನಿಂತ್ಕೊಂಡಿರ ಅವನೇ ಬಂದ. ಅವ್ನು ಬಂದೇ ಬರ್ತೀನಿ ಅಷ್ಟೇ, ನಂಗೆ ಗೊತ್ತು ಜ್ಞಾಪಕ ಇದೆ. ಅಲ್ಲಿ ಆ ಮನೆ ಒಳಗೋನ ಅವ್ನು ನನಗೆ ಮೆತ್ತು ಕಟ್ ಬರ್ತಾವನೆ. ಬರ್ಲಿ ಇಲ್ಲ ಎಲ್ಲಿಂದ ಬಂದು ಹೊಡ್ಬಿಡ್ತಾನೆ ನಂಗೇನೆ ಅಂತ ನಂಗೆ ಭಯಕ್ಕೆ. ಎದುರುಗಡೆ ಬಿಲ್ಡಿಂಗ್ ಹೋಗಿ ಎತ್ತು ಹೊಡ್ಬಿಟ್ರೆ ನಂಗೇನೆ. ಅವನೇ ಕಾಯ್ತಾ ಇರ್ತಾನೆ ಕೆಳಗಡೆ ನೋಡಿಬೇಕಾರೆ. ಒಟ್ಟು ಅವನು ಓಡಾಡ್ತಾ ಇರೋದು ಕೇಳಿಸ್ತೈತೆ. ಇಲ್ಲ ಅವನ ಇಲ್ಲ ಇಲ್ಲೂ ಇನ್ನೆಲ್ಲ ಹೊಂಟದ. ತಕ್ಷಣ ಗಾಡಿ ತಗ ಹೋಗ್ಬಿಡೋದ. ಗೈಸ್ ಬಂತು ಝೋನ್ ಬಂತು. ನೋಡಿ ಹೆಂಗ್ ಹೊಡಿತೈತೆ ಝೋನು, ಲೆವೆಲ್ ಹೋಯ್ತೈತೆ ಇಲ್ತು. ಕಳಿಸಿ ನನ್ನ ಕಾಯಲ್ಲಿ ಹೊಡಿಬೇಕು ಕಾರಲ್ಲ. ಗಾಯ್ಸ್ ಚಿಕನ್ ಡಿನ್ನರು ನಾನು ಹಿಂದೆ ಅವನೇ ಗಾಯ್ಸ್ ಅಲ್ಲಿ ಆ ಕಡೆ. ಗಾಯ್ಸ್ ಲೈಕ್ ಇದು ಮೂಮೆಂಟ್ ಮಾಡ್ತಾ ಇರ್ತಾನೆ. ಬರೀ 6 ಕಿಲ್ ಅಲ್ಲ ಬಂತ ಗಾಯ್ಸ್. ಇಲ್ಲೇ ಬಂದ ಅವನೇ. ಗೆದ್ದುಬಿಡ್ತೇವೆ ಗಾಯ್ಸ್. ಫಸ್ಟ್ ಚಿಕನ್ ಡಿನ್ನರ್ ಇದು. ವಿನ್ನರ್ ಚಿಕನ್ ಡಿನ್ನರ್. ಇವಾಗ ಇದಾಗ್ತೀನಿ ನೋಡಿ ಗಾಯ್ಸ್. ಡ್ಯಾನ್ಸ್ ಹಿಪ್ಪೆ ಡ್ಯಾನ್ಸ್ ಆಡೋದು ಹಿಂಗೇನೆ ನೋಡಿ. ಸೂಪರ್ ಗಾಯ್ಸ್ ನೋಡಿ ಗಾಯ್ಸ್. ಬಿಟ್ವಿ ಗಾಯ್ಸ್. ಬ್ಯಾಕ್ ಹೋಗಿ ನೋಡಿ ಇವಾಗ ಗೆದ್ಬಿಟ್ವಿ ಗಾಯ್ಸ್. ಸೂಪರ್ ಆಯ್ತವ ಇದು. ಎಷ್ಟು ಕಿಲ್ ಹೊಡೆದಿವಿ ನಮ್ಗೆ ತೋರಿಸುತ್ತೆ ನೋಡಿ ಇವಾಗ.
7 ರಿವಾರ್ಡ್ಸ್ ಎಲ್ಲ ಬಂತು ಗಾಯ್ಸ್. ಇವಾಗ 7 ಫಿನಿಶ್ ಮಾಡಿದ್ದೆ, ಅಂದರೆ 7 ಕಿಲ್ ಹೊಡೆದಿದ್ದೀನಿ ಟೋಟಲು. ಥ್ಯಾಂಕ್ಸ್ ಗಾಯ್ಸ್ ವ್ಲಾಗ್ ನೋಡಿದ್ದಕ್ಕೆ ಮತ್ತು ಗೇಮಿಂಗು. ಮತ್ತು ನಾಳೆ ನಾಳಿದ್ದೆಲ್ಲ ಹೊಸ ವ್ಲಾಗ್ಗಳು ಹಾಕ್ತಾಯಿರ್ತೀನಿ, ನೋಡ್ತಾ ಇರಿ ಹಂಗೇ. ಆಮೇಲೆ ನಮ್ಮ ಇನ್ಸ್ಟಾ ಪೇಜ್ ಇದೆ, ಅದನ್ನೂ ಫಾಲೋ ಮಾಡ್ಕೊಳ್ಳಿ. ಮತ್ತು ಅದರಲ್ಲೂ ನಿಮ್ಗೆ ಯಾವ ಥರ ವ್ಲಾಗ್ಸ್ ಬೇಕು, ಚಾಲೆಂಜಿಂಗ್ ವ್ಲಾಗ್ ಬೇಕು ಅವೆಲ್ಲ ಹಾಕ್ತಾಯಿರಿ. ಮತ್ತು ಗೇಮಿಂಗ್ದು ವ್ಲಾಗ್ಗಳು ಮತ್ತು ಯೂಟ್ಯೂಬಲ್ಲೂ ಕಮೆಂಟ್ ಮಾಡ್ತಾಯಿರಿ. ಆ್ಯಂಡ್ ಥ್ಯಾಂಕ್ ಯು ಗೈಸ್ ವ್ಲಾಗ್ ನೋಡಿದ್ದಕ್ಕೆ. ಬಾಯ್ ಗಾಯ್ಸ್, ಬಾಯ್.